ವೆಲ್ಕಮ್ ಟು ಆರ್ ಎಸ್ ಕಾರ್ ಮೋಡಿಫೈಸ್. ಪ್ರತಿಯೊಬ್ಬರು ಒಂದು ಥಾರ್ ಆಗಿರಲಿ, ಥಾರ್ ರಾಕ್ಸ್ ಆಗಿರಲಿ, ಆ ಕಾರನ್ನು ಆರ್ ಎಸ್ ಕಾರ್ ಮಾಡಿಫೈಸ್ಗೆ ತಗೊಂಡು ಬರ್ತಾರೆ. ಯಾಕಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿರುವ ಕಾರನ್ನು ರಗೆಡ್ ಲುಕ್ ಮಾಡಿ ಆಫ್ ರೋಡಿಗೂ ಯೂಸ್ ಆಗಲಿ, ಲುಕ್ನು ಚೇಂಜ್ ಆಗಲಿ, ಮತ್ತೆ ಇನ್ನೊಂದು ಕ್ರಾಫ್ಟ್ ಮ್ಯಾನ್ಶಿಪ್ ಅಂತ ಹೇಳ್ಬೋದು. ಅಂದರೆ ಫಿಟ್ಮೆಂಟ್ ಎಲ್ಲ ಕಡೆನೂ ಮಾಡ್ಬೋದು, ಆದರೆ ಆ ಪ್ರೊಫೆಷನಲಿಸಮ್ ಆಫ್ ವರ್ಕ್ ಅಂತ ಬಂದಾಗ most of the customers, all the customers will be satisfied with the craftsmanship ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ಒಂದು ಥಾರ್ ರಾಕ್ಸ್ ಕಾರ್ ಬಂದಿದೆ. ಸೊ ಈ ಥಾರ್ ರಾಕ್ಸ್ ಅಲ್ಲಿ ಯಾವ ರೀತಿ ಮಾಡಿಫಿಕೇಶನ್ ಮಾಡಿದೀವಿ ನೋಡ್ಕೊಳ್ಳುವ ಬನ್ನಿ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಬೇಕಂತ ಹೇಳಿದ್ರೆ ಈಗ ನೀವು ನೋಡ್ತಿರ್ಬೋದು, ಒಂದು ಚೇಂಜಸ್ ಕಾಣ್ತಿದೆ, ಒಂದು ರಗೆಡ್ ಲುಕ್ ಕಾಣ್ತಿದೆ. ಯಾಕಂತ ಹೇಳಿದ್ರೆ ಒಂದು ಸಿಂಪಲ್ ಆಗಿರುವಾಗ ಇಟ್ ಲುಕ್ಸ್ ಒಂದು ಕ್ವೈಟ್ ನಾರ್ಮಲ್ ತರ ಕಾಣ್ತದೆ. ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ನಂಬರ್ 1 ಟಾಪ್ ನೋಚ್ ಬ್ರ್ಯಾಂಡ್ ಅಂತ ಬಂದಾಗ ದಟ್ಸ್ ಪ್ರೋಮ್ಯಾನ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಪ್ರೋಮ್ಯಾನ್ ಬ್ರ್ಯಾಂಡ್ ಇದು ಬಂಪರ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ತುಂಬಾ ಜನರದ್ದು ಒಂದು ಕ್ವೆಶನ್ ಇರ್ತದೆ, ಅಡಸ್ ಫಂಕ್ಷನ್ ಕಾಂಪಿಟೇಬಲ್ ಇದೆಯಾ ಅಂತ ಹೇಳಿ. ಎಸ್, ಇದರಲ್ಲಿ ಯಾವುದೇ ರೀತಿ ನಿಮ್ದು ಮಾಲ್ ಫಂಕ್ಷನ್ ಆಗದೆ, ಯಾವುದೇ ರೀತಿ ಎರರ್ ಬರದೆ ಇದು ನಿಮಗೆ ಪ್ರಾಪರ್ ಆಗಿ ಪ್ರೋಮ್ಯಾನ್ ಅವರು ನಿಮ್ದು ಥಾರ್ ರಾಕ್ಸಿಗೆ ಡಿಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಪ್ರೋಮ್ಯಾನ್ದು ಬಂಪರ್ ಹಾಕಿದ್ದೇವೆ. ಅಂಡ್ ಅದ್ರ ಜೊತೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಇದರಲ್ಲಿ ಹೆಡ್ಲೈಟ್ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಅಂಡ್ ಬರುವ ಲೈಟ್ ಅಲ್ಲಿ ಫೋಕಸ್ ಸಾಕಾಗಲ್ಲ ಅಂತ. ಸೊ ಹಾಗಾಗಿ ಇದರಲ್ಲಿ ಓಸಮ್ ಬ್ರ್ಯಾಂಡ್ ಇದು ಪ್ರೊಜೆಕ್ಟರ್ ಅನ್ನು ಇನ್ಸ್ಟಾಲ್ ಮಾಡಿದ್ದೇವೆ. ಸೊ ಅಗೇನ್ ಓಸಮ್ ಅಂತ ಬಂದಾಗ ಟಾಪ್ ನಾಚ್ ಕ್ವಾಲಿಟಿ ಅಂತ ಹೇಳ್ಬೋದು, ಅಂಡ್ ಲೆನ್ಸ್ ಕ್ವಾಲಿಟಿ, ಬಿಲ್ಟ್ ಇನ್ ಕ್ವಾಲಿಟಿ ಅಂಡ್ ಥ್ರೋ ಕ್ವಾಲಿಟಿ ಅಮೇಸಿಂಗ್ ಅಂತಾನೆ ಹೇಳ್ಬೋದು. ಇಷ್ಟು ಫ್ರಂಟ್ ಪ್ರೊಫೈಲ್ ಅಲ್ಲಿ ಮಾಡಿರುವಂತದ್ದು. ಅಗೇನ್ ಸೈಡ್ಸ್ ಅಂತ ಬಂದಾಗ ಪ್ರೋಮ್ಯಾನ್ ಹಿಂಜಸ್ ಹಾಕಿದ್ದೇವೆ. ಪ್ರತಿಯೊಬ್ರು ಅನ್ಕೊಂಡಿರ್ಬೋದು ಯಾವ ರೀತಿ ಪ್ರೋಮ್ಯಾನ್ ಹಿಂಜಸ್ ಅಂತ ಹೇಳಿ. ಎಸ್, ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ಎಲ್ಲ ಟೈಪ್ ಇದು ಪ್ರೋಮ್ಯಾನ್ದು A to Z ಪ್ರಾಡಕ್ಟ್ಸ್ ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಇದು ಪ್ರೋಮ್ಯಾನ್ ಅವ್ರದ್ದು ನ್ಯೂ ಲಾಂಚ್ ಆಗಿದೆ, ಟೈಪ್ 2 ಅಂತ ಹೇಳ್ಬೋದು. ಸಮಥಿಂಗ್ ರಗೆಡ್ ಲುಕ್ ಆಗಿದೆ ಅಂಡ್ ನಿಮ್ದು ಬಲ್ಕಿ ಕಾಣ್ತದೆ ಅಂಡ್ ಇಟ್ ಲುಕ್ಸ್ ವೆರಿ ನೈಸ್. ಸೊ ಹಾಗಾಗಿ ಈ ಕಸ್ಟಮರ್ 2 ಸೆಟ್ ಹಾಕಿದ್ದಾರೆ, ಬ್ಲಾಕ್ ಅಂಡ್ ಗ್ರೇ ಕಾಂಬಿನೇಷನ್ ಅಲ್ಲಿ ಹಾಕೊಂಡಿದ್ದಾರೆ. ಅಂಡ್ ಸೈಡ್ಸ್ ಅಲ್ಲಿ ಅಗೇನ್ ಮಿರರ್ ಲೈಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ, ಜಸ್ಟ್ ಫಾರ್ ದ ಶೋ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ರಿಯರ್ ಅಂತ ಬಂದಾಗ ಇದರದ್ದು ಒಂದು ಲುಕ್ ಚೇಂಜ್ ಮಾಡುವಂಥದ್ದು ಹೇಳಿದ್ರೆ ಬ್ರೋಂಕೋದು ಸ್ಪಾಯ್ಲರ್ ಲೈಟ್ ಅಂತ ಹೇಳ್ಬೋದು, ಇಂಡಿಕೇಟರ್ ಆಗಿರ್ಬೋದು, ಬ್ರೇಕ್ ಆಗಿರ್ಬೋದು, ಹಾಕುವಾಗ ಸಮಥಿಂಗ್ ಕ್ಲಾಸಿ ಲುಕ್ ಕಾಣ್ತದೆ ಅಂಡ್ ಕಾರನ್ನು ಸ್ವಲ್ಪ ಲೆಂತಿ ಕಾಣ್ತದೆ. ಸೊ ಹಾಗಾಗಿ ಇದರಲ್ಲಿ ಬ್ರೋಂಕೋ ಲೈಟ್ ಹಾಕಿದ್ದೇವೆ ಅಂಡ್ ಸ್ವಲ್ಪ ಮ್ಯಾಚ್ ಮಾಡಲಿಕ್ಕೆ ಇದರಲ್ಲಿ ರಿಫ್ಲೆಕ್ಟರ್ ಲೈಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಫ್ರಂಟ್, ಸೈಡ್ಸ್, ರಿಯರ್ ಆಯಿತು. ಈಗ ಇಂಟೀರಿಯರ್ ಏನ್ ಮಾಡಿದ್ದೇವೆ ನೋಡ್ಕೊಳ್ಳುವ ಬನ್ನಿ. ಸೊ ಇಂಟೀರಿಯರ್ ಅಂತ ಬಂದಾಗ ಸ್ವಲ್ಪ ಡಲ್ ಆಗಿರ್ತದೆ, ಗಾಡಿ ಓಡಿಸುವಾಗ ಒಂದು ಸ್ವಲ್ಪ ಎಲಿಗೆನ್ಸ್ ಬೇಕು ಅಂತ ಹೇಳುವವರಿಗೆ ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ ಇಲ್ಲ, ನಿಮಗೆ ಥಾರ್ ಅಲ್ಲಿ, ಥಾರ್ ರಾಕ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಂಬಿಯಂಟ್ ಲೈಟ್ ಹಾಕ್ಬೋದು. ಸೊ ಅದೇ ರೀತಿ ಈ ಕಾರಲ್ಲಿ ಆಂಬಿಯಂಟ್ ಲೈಟ್ ಹಾಕಿದ್ದೇವೆ. ಸೊ ನಿಮಗೆ 22 ಪೀಸ್ ಹಾಕಿದ್ದೇವೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ಡೋರ್ ಪ್ಯಾಡ್ಸ್ ಕವರ್ ಆಗ್ತದೆ. ಡೋರ್ ಪ್ಯಾಡ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ನಿಮಗೆ ಇಲ್ಲಿ ಪಾಸ್ ಆಗ್ತದೆ ಆಂಬಿಯಂಟ್ ಲೈಟ್, ಇನ್ನೊಂದು ರಾಕ್ಸ್ ಅಂತಾನೆ ಬರ್ದು ಒಂದು ವರ್ಡಿಂಗ್ಸ್ ಬರ್ತದೆ. ಅಂಡ್ ಕಪ್ ಹೋಲ್ಡರ್ ಆಗಿರ್ಬೋದು, ನಿಮ್ದು ಡ್ಯಾಶ್ ಬೋರ್ಡ್ ಆಗಿರ್ಬೋದು, AC ವೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಇದರಲ್ಲಿ ನಿಮಗೆ ಯಾವ ರೀತಿ ಕಲರ್ ಚೇಂಜಿಂಗ್ ಬೇಕು ಪ್ರತಿಯೊಂದು ಕಲರ್ ಚೇಂಜ್ ಮಾಡ್ಬೋದು, ಇಲ್ಲ ಪ್ಯಾಟರ್ನು ಚೇಂಜ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ಒಂದು ಪ್ಯಾಟರ್ನ್ ಆದರೆ ಇನ್ನೊಂದು ಪ್ಯಾಟರ್ನ್ ನಿಮಗೆ ಬೇಕಾದರೆ ಇಲ್ಲಿ ಮೊಬೈಲಲ್ಲಿ ಯಾವುದೇ ರೀತಿ ನೀವು ಆಪ್ರೇಟ್ ಮಾಡ್ಕೊಳ್ಬೋದು. ನಿಮಗೆ ಯಾವುದೇ ರೀತಿ ಪ್ಯಾಟರ್ನ್ ಬೇಕು, ಕಲರ್ ಚೇಂಜ್ ಬೇಕು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಬೇಕು ಅಂತ ಹೇಳಿ ನೀವೇ ಇಲ್ಲಿ ನೋಡ್ತಿರ್ಬೋದು. ಮೊಬೈಲಲ್ಲಿ ನಾನು ಚೇಂಜ್ ಮಾಡ್ತಿದ್ದಾಗೆ ಇಲ್ಲಿ ನಿಮಗೆ ಚೇಂಜ್ ಆಗ್ತಾ ಇದೆ. ದಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಆಂಬಿಯಂಟ್ ಲೈಟ್ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೆ ಡಿಫ್ರೆಂಟ್ ಚಾಯ್ಸ್ ಇರ್ತದೆ, ಯಾರಿಗೆ ಏನು ಇಷ್ಟ ಎಲ್ಲವನ್ನು ಈ ಮೊಬೈಲಲ್ಲಿ ನೀವು ಆಪ್ರೇಟ್ ಮಾಡ್ಕೊಳ್ಬೋದು. ಸೊ ಇನ್ನೊಂದು ಡ್ಯಾಂಪಿಂಗ್ ಅಂತ ಹೇಳಿ ಬಂದಾಗ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಅಂದ್ರೆ ನಿಮಗೆ ಗಾಡಿ ಓಡಿಸುವಾಗ ಹೊರಗಡೆದ ನಾಯ್ಸ್ ಆಗಿರ್ಬೋದು, ಆಡಿಯೋ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದಾಗ ಡಿಸ್ಟಾರ್ಷನ್ ಸೌಂಡ್ ಆಗಿರ್ಬೋದು, ಇಟ್ ವಿಲ್ ರಿಯಲಿ ಹೆಲ್ಪ್ಸ್ ಅ ಲಾಟ್. ಇನ್ನೊಂದು ನೀವು ಡೋರ್ ತುಂಬಾ ಫೋರ್ಸ್ಫುಲಿ ಕ್ಲೋಸ್ ಮಾಡುವಾಗ ಇಟ್ ವಿಲ್ ನಾಟ್ ಫೋರ್ಸ್ಫುಲಿ ಕ್ಲೋಸ್ ಆಗಲ್ಲ. ಸೊ ಸಾಫ್ಟ್ ಆಗಿ ನಿಮಗೆ ಇದರಲ್ಲಿ ಫೀಲ್ ಆಗ್ತದೆ. ಸೊ ಈ ರೀತಿ ಒಂದು ನಿಮಗೆ ಡ್ಯಾಂಪಿಂಗ್ ಇಂದ ದೇರ್ ಇಸ್ ಅ ಲಾಟ್ ಆಫ್ ಬೆನಿಫಿಟ್ಸ್. ಸೊ ತುಂಬಾ ವಿಡಿಯೋ ರೀಲ್ಸ್ ಅಲ್ಲಿ ನೋಡ್ತಿರ್ಬೋದು, ಮೆನ್ಸ್ ಕೂತ್ಕೊಂಡು ಡ್ರೈವ್ ಮಾಡುವಾಗ ಹೆಂಡತಿಯವರು ಕೋಪ ಬಂದ್ರೆ ಡೋರ್ ಅನ್ನು ಎದ್ದು ಹಾಕ್ತಾರೆ. ಸೊ ಆಗ ನಿಮಗೆ ಇಟ್ ಇಸ್ ಲೈಕ್ ಸಮಥಿಂಗ್ ಹರ್ಟಿಂಗ್ ದ ಸೌಂಡ್ ಅಂತ ಹೇಳ್ಬೋದು. ಸೊ ನೀವು ಡ್ಯಾಂಪಿಂಗ್ ಮಾಡಿದಾಗ ದೋ ಇಟ್ ಇಸ್ ಅ ಹೆವಿಯರ್, ಸೊ ನಿಮಗೆ ಫೋರ್ಸ್ಫುಲ್ ಆಗಿ ಬೀಳಲ್ಲ. ಸೊ ಈ ರೀತಿ ಒಂದು ಈ ಕಾರ್ ಅನ್ನು ಬ್ಯೂಟಿಫುಲ್ ಆಗಿ ಮಾಡಿಫಿಕೇಶನ್ ಮಾಡಿದ್ದೇವೆ. ಇಷ್ಟೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ ನಂತರ ನೀವು ನೋಡ್ತಿರ್ಬೋದು ಒಂದು ಕಾರ್ ಅನ್ನು ಯಾಕೆ ಕಸ್ಟಮರ್ ಆರ್ ಎಸ್ ಕಾರ್ ಮಾಡಿಫೈಸ್ ತಗೊಂಡ್ ಬರ್ತಾರೆ ಅಂತ ಹೇಳಿ. ಸೊ ಕ್ವಾಲಿಟಿ, ಕ್ರಾಫ್ಟ್ ಮ್ಯಾನ್ಶಿಪ್, ಪ್ರೊಫೆಷನಲಿಸಮ್ ಅಂಡ್ ದ ಪ್ರೈಸಿಂಗ್ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ನಿಮಗೆ ಸಿಕ್ಕೋದು ಆರ್ ಎಸ್ ಕಾರ್ ಮಾಡಿಫೈಸ್ ಅಲ್ಲಿ. ಈ ಕಾರನ್ನು ಯಾವ ರೀತಿ ಮಾಡಿಫಿಕೇಶನ್ ಮಾಡಿದ್ವಿ, ಫಿನಿಶಿಂಗ್ ಆಫ್ ದ ವರ್ಕ್ ಯಾವ ರೀತಿ ಇದೆ ಅಂತ ಎಲ್ಲಾನು ನಾನು ನಿಮ್ ಕಣ್ಣೆದುಗಡೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ನಿಮ್ ಕಾರನ್ನು ಈ ರೀತಿ ಮಾಡಿಫಿಕೇಶನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಮಾಡ್ಬೇಕಾದದ್ದು ಆರ್ ಎಸ್ ಕಾರ್ ಮಾಡಿಫೈಸ್ಗೆ ವಿಸಿಟ್ ಮಾಡಿ, ಕೆಲಸ ನೋಡ್ಕೊಳ್ಳಿ, ಕಲೆಕ್ಷನ್ಸ್ ನೋಡ್ಕೊಳ್ಳಿ. ಇಷ್ಟ ಆದ್ರೆ ನಿಮ್ಮ ಕಾರಿಗೆ ಹಾಕೊಂಡು ಖುಷಿಯಾಗಿ ಹೋಗಿ. ಸೊ ನಮ್ಮ ಆಫೀಸ್ ಇರೋದು BTM ಲೇಔಟ್ ನಿಯರ್ ಜಯದೇವ ಹಾಸ್ಪಿಟಲ್, ಎಕ್ಸಾಕ್ಟ್ ಆಪೋಸಿಟ್ ಗೋಪಾಲನ್ ಇನ್ನೋವೇಷನ್ ಮಾಲ್.